ಚೀಫ್ ಮಿನಿಸ್ಟರ್ ಆಗಬೇಕು ಅಂತಿದ್ದವರು, ಅಪೋಸಿಷನ್ ಲೀಡರ್ ಆಗಬೇಕು ಅಂತಿದ್ದವರು, ಇಷ್ಟು ಎಕ್ಸ್ಪೀರಿಯನ್ಸ್ ಇದೆ, ನಿಮ್ ತಂದೆ ಜೊತೆ MLA ಇದ್ದೆ ನಾನು. ಈ ಮೊನ್ನೆ ತಾನೇ ಬಹಳ ಕಷ್ಟಪಟ್ಬಿಟ್ಟು ಏನೋ ಕೋರ್ಟ್ ಅವರು ನಮಗೆ ಜಜ್ಮೆಂಟ್ ಕೊಟ್ಟಿದ್ದಾರೆ. 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ ನಿಮಗೆ, ಯಾರಿಗೆ? ಸೆಂಟ್ರಲ್ ಗವರ್ಮೆಂಟ್ಗೆ, CWCಗೆ. ನೀವು ಹೊಸದಾಗಿ ಕ್ಲಿಯರೆನ್ಸ್ ಮಾಡಬೇಕು. ನಮ್ಗೇನು ಇದಕ್ಕೆ ಅವಕಾಶ ಇಲ್ಲ. ನಮಗೆ ಸುಪ್ರೀಂ ಕೋರ್ಟ್ ಇನ್ವಾಲ್ವ್, ಇಟ್ ಇಸ್ ನಾಟ್ ಎ ಟೆಕ್ನಿಕಲ್ ಕಮಿಟಿ. ಏನಿದ್ರು ಸರ್ಕಾರನೇ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ನಿಮ್ಮೆಲ್ಲರೂ ಕೂಡ ನಮ್ರತೆಯಿಂದ ಕೈ ಮುಗಿದು ಕೇಳ್ಕೊಳ್ತೇನೆ. CWC ಎಲ್ಲ ಅರ್ಜಿ ಎತ್ಕೊಂಡೋಗಿ ಹಾಕ್ತೀನಿ. ರಿವೈಸ್ಡ್ DPR ಕೂಡ ಸಲ್ಲಿಸ್ತಾ ಇದ್ದೀನಿ. ನೀವೆಲ್ಲ ಸೇರಿ ನೀವು ಮಾಡಿದ್ರೆ ಆದಷ್ಟು ಜಲ್ದಿ ನಿಮ್ಮನ್ನೆಲ್ಲ ಕರ್ಕೊಂಡೋಗಿ ಭೂಮಿ ಪೂಜೆ ಮಾಡಿ ಪ್ರಾರಂಭ ಮಾಡುವಂತ ಸಂಕಲ್ಪ ಈ ತಾಯಿ ಕಾವೇರಿ ಕೊಟ್ಟಿದ್ದಾರೆ. ಅದಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು. ಇಷ್ಟು ನಯ ವಿನಯ ಎಲ್ಲಿಂದ ಬಂತು ಸರ್ ನಿಮ್ಗೆ? ಎಲ್ಲ ನೀವೇ ಕೈ ಮುಗಿದು ಹಿಂಗೆಲ್ಲ ನಯ ವಿನಯ. ಇದೇ DK ಶಿವಕುಮಾರ, ಹೊಸ ಶಿವಕುಮಾರ? ಸರ್ ಮನೆ ಅಧ್ಯಕ್ಷರೇ, ಹೊಸ ರೂಪು DK ಉತ್ತರ ಕನ್ನಡದ ಚರ್ಚೆ ನಮ್ದೇ. ನಾವೇನ್ ಬದಲಾಯಿಸ್ತಿಲ್ಲ. DK ಶಿವಕುಮಾರ್ ಅಂದ್ರೆ ಅದಕ್ಕೊಂದು ಕಲ್ಪನೆ ಇದೆ. ಇಷ್ಟು ನಯ ವಿನಯ ಹೆಂಗೆ ಬಂದ್ಬಿಡುತ್ತೆ ಸರ್? ಇದು ಸಡನ್ ಆಗಿ ಅಶ್ವಥ್ ನಿಮಗೆ ಗೊತ್ತಿದೆ, ಅಶ್ವತ್ಥದೊಂದು ಹಾಡಿದೆ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಸೇರಬಲ್ಲನೆ ಒಂದು ದಿನ ಅಂತ ಒಂದು ಒಳ್ಳೆ ಸುಂದರವಾದ ಹಾಡು. DK ಶಿವಕುಮಾರ್ ಅವರೀಗ ಕಾಣುವ ಕುರ್ಚಿಗೆ ಅಂಬಲಿಸಿದೆ ಮನ ಕೂರಬಲ್ಲನೆ ಒಂದು ದಿನ, ಕೂರಬಲ್ಲನೆ ಒಂದು ದಿನ ಅಂತ ಹೊರಟಿದ್ದಾರೆ. ಹಂಗಿರ್ಬೇಕ್ರಿ ನಯ ವಿನಯ ಶುರಾಯಿತು, ಅಥವಾ ನಿಜವಾಗಿ ನೀರಾವರಿ ಬಗ್ಗೆ ಶುರಾಯಿತು, ವಿರೋಧ ಪಕ್ಷದ ಬಗ್ಗೆ ಅವರಿಗೆ ನಯ ವಿನಯ ಶುರಾಯಿತು? ಇಲ್ಲ ಸುನೀಲ್ ಸರ್, ನಿಮ್ಮ ಲೀಡರ್ಶಿಪ್ ಒಪ್ಕೊಂಡಿದ್ದಾರೆ ಸರ್ ನಾವು. ನೀವ್ ಹೆಂಗೆ ಕೈ ಮುಗಿದು ಹಿಂಗೆ ನಯ ವಿನಯ ತೋರಿಸ್ಬಿಟ್ರೆ? ಇಲ್ಲ ಸುನೀಲ್ಗೆ ಯಾವುದೇ ಮಾತ್ರ ಜೀವನದಲ್ಲಿ ಇಮೇಜ್ ಮೇಕ್ ಓವರ್ ಅಂತ ಮೇಕೆದಾಟಿಗೆ ಮಾತ್ರ ಇದು ಇಮೇಜ್ ಮೇಕ್ ಓವರ್. ಅದಕ್ಕೆ ಒಂದಷ್ಟು ಜನ ಕನ್ಸಲ್ಟೆಂಟ್ಸು, ಗೈಡೆನ್ಸು ಎಲ್ಲ ಇರ್ತದೆ. ಆ ಒಂದು ಹಾಕೊಂಡಿದ್ದೀರಲ್ಲ, ಅದು ಕೂಡ ಒಂದು ಭಾಗನ, ಅದು ಒಂದೊಂದು ಅಷ್ಟೇ. ನಮ್ಮ ಕೇಂದ್ರದ ನೀರಾವರಿ ಮಂತ್ರಿಗಳು ಏನಿದ್ದಾರೆ, ವಾಟರ್ ರಿಸೋರ್ಸ್ ಮಿನಿಸ್ಟರ್ CR ಪಾಟೀಲ್, ಅವ್ರಿಗೆ ಬಹಳ ಆತ್ಮೀಯ ಸಂಬಂಧ DK ಶಿವಕುಮಾರ್ ಅವರು. ವಿನಂತಿ ಮಾಡ್ಕೊಂತೇನೆ, ಅದನ್ನ ನಮ್ಮ ಮೇಕೆದಾಟಿಗೆ ಕೂಡ ಸ್ವಲ್ಪ ಗಮನ ಕೊಡಿ. ಅದಕ್ಕಿಂತ ಜೊತೆ ಹೆಚ್ಚಾಗಿ ಆಯ್ತು, ಎಲ್ಲರಿಗೂ ಬೇಕು, ಕಾವೇರಿ ಬೇಕು, ಮಾದಾಯಿ ಬೇಕು, ಕೃಷ್ಣ ಬೇಕು. ಆದ್ರೆ ಅದಕ್ಕೆಲ್ಲ ಆಲ್ ಔಟ್ ಪ್ರಾಜೆಕ್ಟ್ ಇನ್ನೇನು ಇವೆಲ್ಲ ಟೆಂಪ್ರರಿ, ನಮ್ಮೆಲ್ಲರಿಗೂ ಬೇಕು. ಅಲ್ಟಿಮೇಟ್ಲಿ ನಾವೆಲ್ಲ ಫೈಟ್ ಮಾಡ್ತಾ ಇರೋದು ಯಾರಿಗೆ? ಜನರಿಗೋಸ್ಕರ. ಎಲ್ಲ ಸೇರಿ ಒಟ್ಟಿಗೆ ಮಾಡೋಣ. ಜತೆಗೂಡುವುದು ಆರಂಭ, ಜತೆಗೂಡಿ ಚರ್ಚಿಸುವುದು ಪ್ರಗತಿ, ಜತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಆದ್ರೆ ಇದಕ್ಕೆಲ್ಲ ಮೂಲ ಅಂತಂದ್ರೆ ದುಡ್ಡು ಬೇಕಲ್ಲ ಸರ್. ದುಡ್ಡು 1,50,000 ಕೋಟಿ ಕೊಡ್ತೇವೆ ಅಂತೇಳಿ ನೀವೇ ಹೇಳ್ತೀರಿ. ನೀವು ಮಾಡಿದ್ದ ಪ್ರಣಾಳಿಕೆ, ನಾನು ಅದ್ರ ಬಗ್ಗೆ ಮಾತಾಡ್ತೇನೆ. ನಿಮಿಷ ಆಯ್ತು, ಬೇಗ ಮುಗಿಸಬೇಕು. ಆಯ್ತು ಸರ್. ನಿನ್ನೆ ನಾನು ನೋಡ್ತಾ ಇದ್ದೆ, 2.5 ಗಂಟೆ ನಮ್ಮ ಒಂದ್ ನಿಮಿಷ ಪ್ರತಿಪಕ್ಷ ನಾಯಕರು, ಮುಖ್ಯಮಂತ್ರಿ ನಮ್ಮ ವಿರೋಧ ಪಕ್ಷದ ಧುರೀಣರು ಮಾತಾಡಿದ್ರು ಅಷ್ಟೇ. ಅದಾದ ಮೇಲೆ ಕೃಷ್ಣಪ್ಪ ಅವರು ಮಾತಾಡಿದ್ರು. ಎಷ್ಟು ಹೊತ್ತು ಮಾತಾಡಿದ್ರು ಅವರು? 30 ನಿಮಿಷ ಮಾತಾಡಿದ್ರು. 1 ಗಂಟೆ ನಮ್ಮ ಶಿವಲಿಂಗೇಗೌಡರು ಮಾತಾಡಿದ್ರು, ವಿಜೇಂದ್ರ ಅವರು ಮಾತಾಡಿದ್ರು. ನಮ್ಮ ಉತ್ತರ ಕರ್ನಾಟಕದವರು ಜೊಲ್ಲೆ ಅವರು ಮಾತಾಡಿದ ಕೇವಲ 17 ನಿಮಿಷ. ಅವರೆಲ್ಲ ನಿಮ್ಮ ವಿಷಯವೇ ಅಲ್ಲ. ನಮ್ಗೆ ಉತ್ತರ ಕರ್ನಾಟಕದವ್ರಿಗೆ ಇಲ್ಲೂ ಕೂಡ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ನೀವು. ಅನ್ಯಾಯ ಇಲ್ಲ, ಬೇಗ ಬೇಗ ಮಾತಾಡಿ. ಪ್ರಶ್ನೆ ಕೇಳಿದಕ್ಕೆ 45 ನಿಮಿಷ ಅದೇನೇ ಚರ್ಚೆ ಇತ್ತಲ್ಲ. ಈಗ ಇದು ವಿಷಯ ಡೈವರ್ಟ್ ಆಗುದು. ಬೇಗ ನಾನು ವಿಷಯ ಡೈವರ್ಟ್ ಮಾಡ್ತಾ ಇಲ್ಲ, ಕೇವಲ ಉತ್ತರ ಕರ್ನಾಟಕದ ವಿಷಯಗಳನ್ನ ಮಾತಾಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಹೆಲ್ತ್ ಬಗ್ಗೆ ನಾವು ತಗೊಂಡಿವಿ ಅಂತಂದ್ರೆ, ನಮ್ಮ ಹುಬ್ಬಳ್ಳಿಯಲ್ಲಿ KMC ಇದೆ. KMC ತಮಗೂ ಕೂಡ ಗೊತ್ತು, ತಾವು ಕೂಡ ಅದನ್ನ ಡಿಪಾರ್ಟ್ಮೆಂಟ್ ಮೊದಲ ಹ್ಯಾಂಡಲ್ ಮಾಡಿರಿ ಅಂತ ನಾನು ಅನ್ಕೊಂಡಿದ್ದೇನೆ. ಅದೇ ರೀತಿ ನಮ್ಮ ಧಾರವಾಡದಲ್ಲಿ ಡಿಮಾಂಡ್ಸ್ ಅಂತಿದೆ. ಅಂದ್ರೆ ನಮ್ಮ ಧಾರವಾಡ ಹುಚ್ಚರ ಆಸ್ಪತ್ರೆ ಅಂತ ಕರಿತೀವಿ ನಾವು ಧಾರವಾಡ. ಅದಕ್ಕೆ ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಅದಕ್ಕೆ ಹುಚ್ಚರ ಆಸ್ಪತ್ರೆ ಅಂತ ಕರೀತಾರೆ. ಹುಬ್ಬಳ್ಳಿಯಲ್ಲಿ KMC ಐತಿ. ಹುಬ್ಬಳ್ಳಿ KMCಯಲ್ಲಿ 2,412 ಬೆಡ್ಗಳಿದಾವ. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಬೆಡ್ಗಳಿರುವಂತ ಹಾಸ್ಪಿಟಲ್ ಯಾವ್ದಾರು ಇತ್ತಂದ್ರೆ ಅದು ಹುಬ್ಬಳ್ಳಿಯ KMC. ಹುಬ್ಬಳ್ಳಿಯ KMCಗೆ 24 ಕೋಟಿ ರೂಪಾಯಿ ಗುಳಿಗೆ, ಅಲ್ಲಿರುವಂತ ಹಾಸಿಗೆ ಮೇಲಿನ ಬೆಡ್ಶೀಟು, ಅದಕ್ಕೆಲ್ಲದಕ್ಕೂ ದುಡ್ಡನ್ನ, ಊಟ ಎಲ್ಲ ಕೂಡಿ ಸರ್ಕಾರ ಕೊಡ್ತದೆ. ಅದಕ್ಕಿಂತ 300 ಬೆಡ್ ಕಡಿಮೆ ಇರುವಂತ ಬೆಂಗಳೂರು ಮೆಡಿಕಲ್ ಹಾಸ್ಪಿಟಲ್, ಅದಕ್ಕೆ 75 ಕೋಟಿ ರೂಪಾಯಿ ಕೊಡ್ತಾರೆ. ಎಷ್ಟು ಅಧ್ಯಕ್ಷರೇ?
75 ಕೋಟಿ ರೂಪಾಯಿ. ನಾವು ಉತ್ತರ ಕರ್ನಾಟಕದವ್ರಿಗೆ 24 ಕೋಟಿ ರೂಪಾಯಿ, ಇವರಿಗೆ 75 ಕೋಟಿ ರೂಪಾಯಿ, ಅದಕ್ಕಿಂತ ಕಡಿಮೆ ಇರುವಂತ ಬೆಡ್ ಇರುವಂತದ್ದು. ಅದೇ ರೀತಿ ನಮ್ಮ ಬಳ್ಳಾರಿಗೂ ಕೂಡ ಕಡಿಮೆ 76 ಕೋಟಿ ರೂಪಾಯಿ. ಇದಕ್ಕೂ ಬೆಂಗಳೂರಿನ ಏನು ವಿಕ್ಟೋರಿಯಾ ಹಾಸ್ಪಿಟಲ್ ಅಂತ ನಾವು ಅಂತೇವಿ, ಆ ಹಾಸ್ಪಿಟಲ್ಗೆ ಕೊಟ್ರೆ ಅಲ್ಲಿರುವಂತ ಬೆಡ್ಗಳ ಸಂಖ್ಯೆ ಕೇವಲ 2142. ನಮ್ಮ ಕೆಎಂಸಿಯಲ್ಲಿರುವಂತ ಬೆಡ್ಗಳ ಸಂಖ್ಯೆ 2404. ಇದು ನಮ್ಮಲ್ಲಿ ಇರುವಂತ ನಮಗೆ ಮಾಡ್ತಿರುವಂತ ತಾರತಮ್ಯ. ಬೆಂಗಳೂರಲ್ಲಿ ಈ ಪ್ರಣಾಳಿಕೆ ಪ್ರಕಾರ ಈಗ ಗುಲ್ಬರ್ಗದಲ್ಲಿ ಜಯದೇವ ಹಾಸ್ಪಿಟಲ್ ಇದೆ. ನಮ್ಮ ಸರ್ಕಾರ ಇದ್ದಾಗ ಬೊಮ್ಮಾಯಿ ಅವರು ಉತ್ತರ ಕರ್ನಾಟಕಕ್ಕೆ ಜಯದೇವ ಹಾಸ್ಪಿಟಲ್ಗೆ ದುಡ್ಡು ಕೊಟ್ಟರು. ಆದ್ರೆ ಬೆಂಗಳೂರಲ್ಲಿ ಇವತ್ತು ಜಯದೇವ ಇದೆ, ವಿಕ್ಟೋರಿಯಾ ಇದೆ, ಬೋರಿಂಗ್ ಹಾಸ್ಪಿಟಲ್ ಇದೆ, ಇನ್ಸ್ಟಿಟ್ಯೂಟ್ ಆಫ್ ನೆಫ್ರೋ ಯೂರಾಲಜಿ ಐತಿ, ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಐತಿ, ಬೇರೆ ಬೇರೆ ಕಿದ್ವಾಯಿ ಐತಿ, ಕ್ಯಾನ್ಸರ್ ಹಾಸ್ಪಿಟಲ್ ಐತಿ. ಈ ರೀತಿ ಬೇರೆ 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 ಹಾಸ್ಪಿಟಲ್ಗಳದಾವ. ನಮಗ ಉತ್ತರ ಕರ್ನಾಟಕಕ್ಕೆ ನೋಡಿದ್ರೆ ನಮ್ಗೆ ಜಯದೇವ ಹಾಸ್ಪಿಟ್ಲು ಇಲ್ಲೊಂದು ಗುಲ್ಬರ್ಗದಲ್ಲಿ ಬಿಟ್ಟು ಮತ್ತೆಲ್ಲೂ ಹಾಸ್ಪಿಟಲ್ಗಳು ನಮಗ ಕೊಟ್ಟಿಲ್ಲ. ಇದು ನಮ್ಗೆ ಆಗ್ತಿರುವಂತ ಅನ್ಯಾಯ. ಇದ್ರ ನಂತರ ಈಗ ನೆಕ್ಸ್ಟ್ ಈಗ ಹಿಂದೆ ಅನ್ಯಾಯ ಆಗೈತಿ, ಅದನ್ನ ಮುಂದೆ ಸರಿ ಮಾಡಬೇಕು ನಮ್ಮ ಮುಖ್ಯಮಂತ್ರಿಗಳು. ಯಾಕಂದ್ರೆ ಉತ್ತರ ಕರ್ನಾಟಕ ಇವರಿಗೆ ಜೀವದಾನ ಕೊಟ್ಟೈತಿ. ಬಾದಾಮಿಯಿಂದ ಅವ್ರು ಆರಿಸಿ ಬರಲಿಲ್ಲ ಅಂತಂದ್ರೆ ಅವ್ರದ್ದು ಪೊಲಿಟಿಕಲ್ ಲೈಫಿಗೆ ದೊಡ್ಡ ಸೆಟ್ಬ್ಯಾಕ್ ಆಗ್ತಿತ್ತು. ಇಂಥ ದೊಡ್ಡ ನಮ್ಮ ಉತ್ತರ ಕರ್ನಾಟಕದ ಮುಗ್ಧ ಜನ ಅವ್ರಿಗೇನು ಜೀವದಾನ ಕೊಟ್ಟಿದಾರ, ರಾಜಕೀಯ ಪುನರ್ಜನ್ಮ ಕೊಟ್ಟಿದಾರ, ಅದಕ್ಕೆ ತೀರಿಸಬೇಕೋ ಬೇಡೋ. ಆದ್ರೆ ಇಲ್ಲೇನ್ ಮಾಡ್ತಿದಾರಂತಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರಿಯಾಲಜಿ ಹೊಸ ಇನ್ಸ್ಟಿಟ್ಯೂಟ್, ನಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಏನಾಗ್ತೈತಿ, ಅದರಲ್ಲಿ ಏನ್ ತೊಂದರೆ ಆಗ್ತಾವು, ಇದನ್ನ ತಿಳ್ಕೊಂಡು ಟ್ರೀಟ್ಮೆಂಟ್ ಕೊಡುವಂತ ಇನ್ಸ್ಟಿಟ್ಯೂಟ್ ಆಫ್ ಎಂಡೋಕ್ರಿಯಾಲಜಿ ಬೆಂಗಳೂರಲ್ಲಿ ಐತೀಗ. ಫಸ್ಟ್ ಆಗಿ ಮತ್ತು ಮೈಸೂರಾಗ ಮಾಡ್ತಿದ್ದಾರೆ. ನಮಗೆ ಮೈಸೂರಾಗಿ ಮಾಡೋದ್ರ ಬಗ್ಗೆ ನಮ್ದೇನು ತೊಂದರೆ ಇಲ್ಲ. ನಮ್ಮ ಹುಬ್ಬಳ್ಳಿ, ಬಳ್ಳಾರಿ, ಗುಲ್ಬರ್ಗ ಈ ಭಾಗಗಳಿಗೆ ಯಾಕೆ ಮಾಡಬಾರ್ದು? ಇದನ್ನ ಮಾಡ್ಬೇಕಲ್ಲ ಅಧ್ಯಕ್ಷರೇ. ಇವತ್ತು ಕ್ಯಾನ್ಸರ್ ಇಷ್ಟು ದೊಡ್ಡ ಪ್ರಮಾಣದ ಕ್ಯಾನ್ಸರ್ದ ಪೇಷಂಟ್ಗಳು ಎಲ್ಲ ಕಡೆ ಅದ. ನಮ್ಮಲ್ಲಿ ಕ್ಯಾನ್ಸರ್ದ ಹಾಸ್ಪಿಟಲ್ ಇಲ್ಲ, ಅದ್ರ ಬಗ್ಗೆ ಸರ್ಕಾರದ ವಿಚಾರ ಇಲ್ಲ. ಇದನ್ನ ನಾನು ಮಾಡ್ರಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ತಮಗ್ ಗೊತ್ತೈತಿ ನಮ್ಮ ಧಾರವಾಡದಲ್ಲಿ ಒಂದು ಡಿಮಾಂಡ್ಸ್ ಐತಿ, ಬೆಂಗಳೂರಲ್ಲಿ ಡಿಮಾಂಡ್ಸ್ ಐತಿ. ಧಾರವಾಡ ಡಿಮಾಂಡ್ಸ್ ಶುರುವಾಗಿದ್ದ ಯಾವಾಗ 1845ರಲ್ಲಿ ಶುರು ಆಯ್ತು ನಮ್ಮ ಧಾರವಾಡದ ಡಿಮಾಂಡ್ಸ್. ಧಾರವಾಡ ಲುನಾಟಿಕ್ ಅಸೈಲಮ್ ಅಂತ ಹೇಳಿ 1845ರಲ್ಲಿ ಬ್ರಿಟಿಷ್ ಸರ್ಕಾರದವರು ಶುರು ಮಾಡಿದ್ರು. ಬೆಂಗಳೂರಲ್ಲಿ ಶುರು ಮಾಡಿದ್ರು ದ ಬೆಂಗಳೂರು ಲುನಾಟಿಕ್ ಅಸೈಲಮ್ ಅಂತ. ಅದು 1847ರಲ್ಲಿ, ಅಂದ್ರೆ ನಮ್ಮ ಧಾರವಾಡದ ಹುಚ್ಚರ ಆಸ್ಪತ್ರೆ ಶುರುವಾಗಿ 2 ವರ್ಷದ ನಂತರ ಬೆಂಗಳೂರಲ್ಲಿ ಹುಚ್ಚರ ಆಸ್ಪತ್ರೆ ಶುರು ಆಯ್ತು. ಇವತ್ತು ಬೆಂಗಳೂರಿನ ಹುಚ್ಚರ ಆಸ್ಪತ್ರೆಗೆ ಏನಂತ ಕರೀತಾರೆ, ನಿಮಾನ್ಸ್ ಅಂತ ಕರೀತಾರೆ. ಅಲ್ಲಿರುವಂತ ಬಜೆಟ್ ಎಷ್ಟು? 8,500 ಕೋಟಿ ರೂಪಾಯಿ ಬಜೆಟ್. ನಮ್ಮ ಧಾರವಾಡದ ಡಿಮಾನ್ಸಿಗೆ ಇರುವಂತ ಬಜೆಟ್ ಎಷ್ಟು? 22 ಕೋಟಿ ರೂಪಾಯಿ ಬಜೆಟ್. ನಮ್ಮ ಧಾರವಾಡದ ಆಸ್ಪತ್ರೆ ಹುಚ್ಚರ ಆಸ್ಪತ್ರೆ ಆಗಿ ಉಳಿತು, ಬೆಂಗಳೂರಿನ ಆಸ್ಪತ್ರೆ ನಿಮಾನ್ಸ್ ಆಗಿ ಹೋಯ್ತು. ಇವತ್ತು ದೊಡ್ಡ ಇನ್ಸ್ಟಿಟ್ಯೂಟ್ ಆಗಿ ಬೆಂಗಳೂರಿನ ನಿಮಾನ್ಸ್ ಬೆಳೆದೈತಿ. ನಮಗೆ ಯಾಕೆ ಇಲ್ಲಪ್ಪ ಈಗ ನಿಮಾನ್ಸದ ಇಲ್ಲಿ ಬ್ರಾಂಚು? ನಮಗೆ ಯಾಕೆ ನಿಮಾನ್ಸ್ ಟೈಪ್ ಫೆಸಿಲಿಟೀಸ್ ಇಲ್ಲಿ ಡೆವಲಪ್ಮೆಂಟ್ ಆಗಬಾರ್ದು ಹುಬ್ಬಳ್ಳಿಯಲ್ಲಿ? ಇದಾಗಬೇಕಲ್ಲ. ಇವರು ತಮ್ಮ ಪ್ರಣಾಳಿಕೆಯಲ್ಲಿ ಬರೆದಿದ್ದಾರೆ, ಅದ್ರ ಪ್ರಕಾರ ಮಾಡಲಿ. ಈ ಒತ್ತಾಯವನ್ನು ನಾನು ಮಾನ್ಯ ಅಧ್ಯಕ್ಷರೇ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮಾಡಕ್ಕೆ ಇಚ್ಛೆ ಪಡ್ತೇನೆ.